ಅಂಗಾರಕ ಚತುರ್ಥಿ. ಚತುರ್ಥಿ ತಿಥಿಗಳಲ್ಲಿ ಶಿವ ಚತುರ್ಥಿ, ಶಾಂತ ಚತುರ್ಥಿ ಮತ್ತು ಸುಖ ಚತುರ್ಥಿಗಳೆಂಬ 3 ವಿಧಗಳಿವೆ. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿಯು ಶಿವ ಚತುರ್ಥಿಯಾಗಿದೆ. ಇದು ಲೋಕಪೂಜಿತವಾದ ಚತುರ್ಥಿಯಾಗಿದೆ. ಇದೇ ದಿನದಂದು ನಾವೆಲ್ಲರೂ ಚೌತಿ ಹಬ್ಬವನ್ನು ಆಚರಿಸುತ್ತೇವೆ. ಶಿವ ಎಂದರೆ ಮಂಗಳ ಎಂದರ್ಥ. ಹೀಗಾಗಿ ಈ ದಿನದಂದು ಗಣೇಶನನ್ನು ಪೂಜಿಸಿದರೆ ಲೋಕಕ್ಕೆ ಮಂಗಲವಾಗುತ್ತದೆ ಮತ್ತು ಈ ವ್ರತವನ್ನು ಆಚರಿಸಿದ ಸ್ತ್ರೀಯರು ಸುಮಂಗಲಿಯಾಗಿಯೇ ಇರುತ್ತಾರೆ ಎಂದು ನಂಬಲಾಗಿದೆ. ಮಾಘ ಮಾಸದ ಶುಕ್ಲ ಪಕ್ಷದ ಚತುರ್ಥಿಯು ಶಾಂತ ಚತುರ್ಥಿಯಾಗಿದೆ. ಈ ದಿನ ಗಣೇಶನನ್ನು ಪೂಜಿಸಿದರೆ ಲೋಕದಲ್ಲಿ ಶಾಂತಿಯು ನೆಲೆಸುತ್ತದೆ ಎಂದು ನಂಬಲಾಗಿದೆ. ಇನ್ನೊಂದು ಸುಖ ಚತುರ್ಥಿ. ಯಾವ ಮಾಸದಲ್ಲೇ ಆಗಲಿ ಮಂಗಳವಾರದಂದು ಚತುರ್ಥಿ ತಿಥಿ ಬಂದರೆ ಅದೇ ಸುಖ ಚತುರ್ಥಿ. ಅದನ್ನು ಅಂಗಾರಕ ಚತುರ್ಥಿ ಎಂತಲೂ ಕರೆಯುತ್ತಾರೆ. ಕೈಲಾಸದಲ್ಲಿ ಒಮ್ಮೆ ಪಾರ್ವತಿ ಪರಮೇಶ್ವರರು ಮೈಥುನದಲ್ಲಿ ತೊಡಗಿದ್ದಾಗ ಅವರಿಬ್ಬರ ಅಂಗದಿಂದ ಒಂದು ಬಿಂದು ರಕ್ತವು ಭೂಮಿಯ ಮೇಲೆ ಬೀಳುತ್ತದೆ. ಆಗ ಆ ರಕ್ತದ ಹನಿಯನ್ನು ಭೂದೇವಿಯು ಅನಾಯಾಸವಾಗಿ ಸುಖದಿಂದ ಧರಿಸುತ್ತಾಳೆ. ಈ ರೀತಿ ಧರಿಸಿದ ರಕ್ತದಿಂದ ಭೂದೇವಿಯಲ್ಲಿ ಕೆಂಪನೆಯ ರಕ್ತದ ಬಣ್ಣವುಳ್ಳ ಕುಜನು ಜನಿಸುತ್ತಾನೆ. ತಮ್ಮ ಅಂಗದಿಂದ ಬಿದ್ದ ರಕ್ತದಿಂದ ಜನಿಸಿದವನಾಗಿರುವುದರಿಂದ ಶಿವನು ಅವನಿಗೆ ಅಂಗಾರಕ ಎಂದು ನಾಮಕರಣ ಮಾಡುತ್ತಾನೆ. ಅಲ್ಲದೆ ಇವನನ್ನು ಪ್ರಸನ್ನೀಕರಿಸಿಕೊಂಡರೆ ಅಂಥವರ ಅಂಗಾಂಗಗಳಿಗೆ ಸುಖವನ್ನು ಕೊಟ್ಟು ಅಂತಹ ಭುಜಕರ ಅಂಗಾಂಗ ನ್ಯೂನತೆಯನ್ನು ಸರಿಪಡಿಸಿಕೊಡುವ ಸಮರ್ಥನಾಗಲಿ. ಇವನು ಕುಪಿತನಾದರೆ ಅಂಗಾಂಗಗಳನ್ನು ವಿಕಾರ ಮಾಡತಕ್ಕವನು ಆಗಲಿ ಎಂಬುದಾಗಿ ವರ ನೀಡಿ ಆತನನ್ನು ಹರಸುತ್ತಾನೆ. ಹೀಗೆ ಶಿವನ ವರಕ್ಕೆ ಅನುಸಾರವಾಗಿ ಅಂಗಾಂಗಗಳಿಗೆ ಸುಖವನ್ನು ಉಂಟು ಮಾಡುವವನಾದ ಕಾರಣದಿಂದಲೂ ಕೂಡ ಅವನು ಜನರು ಅಂಗಾರಕ ಎಂದು ಕರೆಯುತ್ತಾರೆ. ಅಂಗಾರ ಅಂದರೆ ಬೆಂಕಿಯ ಕೆಂಡ. ಕೆಂಡದಂತೆ ಕೆಂಪಾಗಿ ಕಾಣಿಸುವುದರಿಂದಲೂ ಅವನನ್ನು ಅಂಗಾರಕ ಎಂದು ಕರೆಯುತ್ತಾರೆ. ಅಂಗಾರಕನು ಭೂಮಿಯಲ್ಲಿ ಹುಟ್ಟಿದವನಾಗಿರುವುದರಿಂದ ಅವನನ್ನು ಭೌಮ ಅಥವಾ ಕುಜ ಅಂತಲೂ ಕರೆಯುತ್ತಾರೆ. ಇಲ್ಲಿ ಕು ಅಂದರೆ ಭೂಮಿ ಮತ್ತು ಜ ಅಂದರೆ ಜನಿಸಿದವನು ಎಂದರ್ಥ. ಒಂದು ವಾರದ 7 ದಿನಗಳಲ್ಲಿ ಒಂದು ದಿನಕ್ಕೆ ಅಂಗಾರಕನ ಹೆಸರನ್ನೇ ಇಡಲಾಯಿತು. ಅದೇ ರೂಢಿಯಲ್ಲಿ ನಾವು ಹೇಳುವ ಮಂಗಳವಾರ. ಮಂಗಳವಾರವನ್ನು ಕುಜವಾರ ಅಥವಾ ಭೌಮವಾರ ಎಂತಲೂ ಕರೆಯುತ್ತಾರೆ. ಈ ಮಂಗಳವಾರದಂದು ಚತುರ್ಥಿ ತಿಥಿ ಬಂದರೆ ಅದನ್ನು ಅಂಗಾರಕ ಚತುರ್ಥಿ ಅಥವಾ ಸುಖ ಚತುರ್ಥಿ ಎನ್ನುತ್ತಾರೆ. ಆ ದಿನ ಗಣೇಶ ಮೂರ್ತಿಯ ಜೊತೆಯಲ್ಲಿ ಅಂಗಾರಕನ ಮೂರ್ತಿಯನ್ನು ಪೂಜಿಸುತ್ತಾರೆ. ಹೀಗೆ ಅಂಗಾರಕ ಚತುರ್ಥಿ ವ್ರತವನ್ನು ಆಚರಿಸಿದರೆ ಲೋಕದ ಜನರಿಗೆ ಸುಖ ಹಾಗೂ ಧನ ಪ್ರಾಪ್ತಿಯಾಗುತ್ತದೆ ಎಂಬುದು ನಮ್ಮ ನಂಬಿಕೆಯಾಗಿದೆ. ಬಹಳ ಹಿಂದಿನ ಕಾಲದಿಂದಲೂ ಪ್ರತಿ ತಿಂಗಳು ಕೃಷ್ಣ ಪಕ್ಷದ ಚತುರ್ಥಿಯಂದೇ ಸಂಕಷ್ಟಹರ ಚತುರ್ಥಿಯನ್ನು ನಾವೆಲ್ಲರೂ ಆಚರಿಸಿಕೊಂಡು ಬರುತ್ತಿದ್ದೇವೆ. ಒಂದು ವೇಳೆ ಚೌತಿಯ ತಿಥಿಯಂದು ರಾತ್ರಿ ಪ್ರಥಮ ಯಾಮದಲ್ಲಿ ಚಂದ್ರೋದಯ ಆಗುವಾಗ ಚೌತಿಯ ತಿಥಿ ಸಿಗದೇ ಇದ್ದರೆ ಅದರ ಹಿಂದಿನ ದಿನದ ತದಿಗೆಯ ರಾತ್ರಿ ಪ್ರಥಮ ಯಾಮದಲ್ಲಿ ಚೌತಿಯ ತಿಥಿ ಸಿಕ್ಕಿದರೆ ಆ ತದಿಗೆಯ ದಿನದಂದೇ ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸುತ್ತಾರೆ. ಆ ಪ್ರಕಾರ ಇಂದು ಅಂದರೆ ದಿನಾಂಕ 6/1/2026 ಮಂಗಳವಾರದಂದು ಅಂಗಾರಕ ಸಂಕಷ್ಟಹರ ಚತುರ್ಥಿಯ ದಿನವಾಗಿದೆ. ಎಲ್ಲರಿಗೂ ಕುಜ ಗಣೇಶರು ಶುಭವನ್ನು ಉಂಟು ಮಾಡಲಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಎಂದು ಭಾವಿಸ್ತೇನೆ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.